Welcome to Business Studies class 11 or first PU, first chapter, Business, Trade and Commerce. The topic is causes of business risk. So, causes of a business risk means ಏನಾಗಿರುವಂಥದ್ದು ವ್ಯವಹಾರದಲ್ಲಿ ಬರುವಂತಹ ರಿಸ್ಕ್ಗಳವೆ, ನಷ್ಟ ಭಯದ ಒಂದು ಕಾರಣಗಳು ಏನೇನಿರ್ಬೋದು, ಯಾವ್ಯಾವ ರೀತಿಯಲ್ಲಿ ಬಿಸ್ನೆಸ್ ರಿಸ್ಕ್ ಆಗತ್ತೆ ಅನ್ನೋದನ್ನ ಇವತ್ತಿನ ತರಗತಿಯಲ್ಲಿ ನಾವು ತಿಳ್ಕೊಳ್ತಾ ಹೋಗುವ. ದ ಫಸ್ಟ್ ಒನ್ ಈಸ್ ನ್ಯಾಚುರಲ್ ಕಾಸಸ್. ಸೊ ನ್ಯಾಚುರಲ್ ಕಾಸಸ್ ಅಂದರೆ ನೈಸರ್ಗಿಕ ಕಾರಣಗಳು. ಹ್ಯೂಮನ್ ಬೀಯಿಂಗ್ಸ್ ಹ್ಯಾವ್ ಅ ಲಿಟ್ಲ್ ಕಂಟ್ರೋಲ್ ಓವರ್ ಅ ನ್ಯಾಚುರಲ್ ಕ್ಯಾಲಮಿಟೀಸ್ ಲೈಕ್ ಅ ಫ್ಲೂಡ್, earthquake, lighting, heavy rains, famine, etc. property and income in a business. So human cannot control the natural calamities. ಸೊ ಏನು ಮಾಡುವಂಥದ್ದು ಅಂತಂದರೆ ಮನುಷ್ಯನಿಗೆ ನಿಸರ್ಗದ ಮೇಲೆ ನಿಯಂತ್ರಣ ಇರೋದಿಲ್ಲ. ಯಾಕಂತಂದರೆ ಬೇರೆ ಬೇರೆ ಕೆಲವೊಂದಿಷ್ಟು ಸಲವ ಅರ್ಥಕ್ವೇಕ್ ಆಗ್ಬೋದು, ಭೂಕಂಪಗಳಾಗುವಂಥ ಸಂದರ್ಭ ಇರುತ್ತೆ, ಪ್ರವಾಹ ಬರೋದಂಥ ಸಂದರ್ಭಗಳಿರುತ್ತೆ, ಆಮೇಲೆ ಮಿಂಚು, ಗುಡುಗು, ಹೆವಿ ರೇನು ಇವೆಲ್ಲ ಬಂದಾಗ ಏನಾಗುತ್ತೆ ಹೇಳಿ ಒಂದು ಬಿಸ್ನೆಸ್ ರಿಸ್ಕ್ ಆಗುವಂಥ ಸಂದರ್ಭಗಳು ಇರುತ್ತೆ. ಸೊ ನ್ಯಾಚುರಲ್ ಕಾಸಸ್ ಇಸ್ ಅ ಲಿಟ್ಲ್ ಕಂಟ್ರೋಲ್ ಓವರ್ ದ ಏನಾಗುತ್ತೆ ಮನುಷ್ಯನ ಮತ್ತು ಕಡಿಮೆ ಪ್ರಮಾಣದಲ್ಲಿ ನಿಯಂತ್ರಣ ಇರಲಿಕ್ಕೆ ಸಾಧ್ಯ ಇಲ್ಲ. ಕೆಲವೊಂದಿಷ್ಟು ಅನಿಶ್ಚಿತವಾಗಿ ಉದ್ಭವ ಆಗುತ್ತೆ ನೈಸರ್ಗಿಕ ಒಂದು ವಿಕೋಪಗಳು. ಸೊ ಕೆನಾಟ್ ಜಡ್ಜ್ ಆರ್ ಕೆನಾಟ್ ಕಂಟ್ರೋಲ್ ದ ಹ್ಯೂಮನ್. ಸೊ ದಿಸ್ ಒನ್ ಇಸ್ first causes of a business risk. Then human causes include such unexpected events like dishonesty, carelessness, or a neighbor negligence of employees, stoppage of work due to power failure, strikes, rights management inefficiency. So human causes is sometimes negligence of workers, then shortage of power, then dishonesty, carelessness, so failure of then strike. ಏನಾಗುವಂಥದ್ದು ಅಂತಂದರೆ ಹ್ಯೂಮನ್ ಕಾಸಸಲ್ಲಿ ಮನುಷ್ಯನಿಗೆ ಸಂಬಂಧಪಟ್ಟ ಕಾರಣಗಳು ಏನಪ್ಪ ನಷ್ಟ ಭಯ ಆಗಲಿಕ್ಕೆ ಅಂತಂದರೆ ಕೆಲವೊಂದು ಬಾರಿ ಏನಾಗುತ್ತೆ ಅಪ್ರಾಮಾಣಿಕವಾಗಿ ಕೆಲಸ ಮಾಡೋರು ಇರ್ಬೋದು, ಆಮೇಲೆ ಏನಾಗಿರುವಂಥದ್ದು ಅಂತಂದರೆ ಸ್ಟ್ರೈಕ್ಗಳು ಉದ್ಭವ ಆಗೋದಿರ್ಬೋದು, ಅದರ ಜೊತೆಗೆ ಏನಾದರೂ ಮ್ಯಾನೇಜ್ಮೆಂಟಲ್ಲಿ ಇನ್ಎಫಿಷಿಯಂಟ್ ಅಪ್ರಾಮಾಣಿಕತೆ, ದಕ್ಷತೆ ಇಲ್ಲದೇ ಇರೋದಿರ್ಬೋದು, ನೆಗ್ಲಿಜೆನ್ಸ್ ಇರೋದು, ಕೇರ್ಲೆಸ್ನೆಸ್ ಇರೋದು. ಸೊ ಇವೆಲ್ಲ ಕಾರಣಗಳಿಂದ ಏನಾಗುತ್ತೆ ಬಿಸ್ನೆಸ್ಸಲ್ಲಿ ರಿಸ್ಕ್ಗಳು ಉದ್ಭವ ಆಗುವಂಥ ಸಂದರ್ಭಗಳು ಕೂಡ ಇರುತ್ತೆ. ಇದು ಮನುಷ್ಯ ಕಾರಣಗಳು, ಮನುಷ್ಯನ ಒಂದು ನಡವಳಿಕೆ ಆಧಾರದ ಮೇಲೆ ಈ ಒಂದು ರಿಸ್ಕ್ಗಳು ಉಂಟಾಗುವಂಥ ಸಂದರ್ಭಗಳು ಕೂಡ ಇರುತ್ತೆ. ದೆನ್ ಎಕನಾಮಿಕ್ ಕಾಸಸ್. ದೀಸ್ ಇನ್ಕ್ಲೂಡ್ ಅನ್ಸರ್ಟನಿಟಿ relating to the demand of a goods, competition price, collection of a dues from customers, changes of a technology or method of a production, of a financial problems like a rise in the interest rate of the borrowing, levy of a higher taxes also come on these type of a causes as a result of a higher unexpected cost of operation of a business. ಸೊ ಬಿಸ್ನೆಸ್ಸಲ್ಲಿ ಎಕನಾಮಿಕ್ ಕಾಸಸ್ ಮೀನ್ಸ್ ಆರ್ಥಿಕ ಒಂದು ಕಾರಣಗಳೇನಿರ್ಬೋದು ಅಂತಂದರೆ ಇಲ್ಲಿ ಕೆಲವೊಂದು ಸಲ ಬೆಲೆಗಳ ಏರಿಳಿತಗಳಾಗ್ಬೋದು, ಅಥವಾ ಟ್ಯಾಕ್ಸಸ್ ಜಾಸ್ತಿ ಬೀಳ್ಬೋದು, ಅಥವಾ ಫೈನಾನ್ಷಿಯಲಲ್ಲಿ ನಾವು ತೊಗೊಂಡಂಥ ಪರ್ಚೇಸ್ ಮಾಡ್ತಾ ರಾ ಮೆಟೀರಿಯಲ್ಗಳೆಲ್ಲ ಒಂದು ಬೆಲೆಗಳು ಹೆಚ್ಚಾಗಬಹುದು, ಕಸ್ಟಮರ್ಸ್ನ ಒಂದು ಬೇಡಿಕೆ ಹೆಚ್ಚಾಗ್ತಾ ಹೋದ ಹಾಗೆ ನಾವು ಅದನ್ನು ಫುಲ್ಫಿಲ್ ಮಾಡಲಿಕ್ಕಾಗದೆ ಇರಬಹುದು. ಸೊ ಇವೆಲ್ಲ ಏನಾಗುತ್ತೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಉದ್ಭವ ಆಗೋದಿರೋದು, ಅಥವಾ ಸರಿಯಾದ ಸಮಯದಲ್ಲಿ ಬೇಕಾದಷ್ಟು ಹಣ ಸಂದಾಯ ಆಗದೆ ಇರ್ಬೋದು. ಸೊ ಇಂಥ ಒಂದು ಟೆಕ್ನಾಲಜಿಗಳು ಅಪ್ಡೇಟ್ ಆಗ್ತಾ ಹೋದಾಗೆ ಎಕನಾಮಿಕನ್ನು ಕಂಪ್ಲೀಟ್ ಮಾಡಿ ಫುಲ್ಫಿಲ್ ಮಾಡಲಿಕ್ಕೆ ಸಾಧ್ಯ ಆಗದೇನೂ ಕೂಡ ಇರ್ಬೋದು. ಸೊ ಎಕನಾಮಿಕ್ ಕಾಸಸ್ ಆಲ್ಸೋ ಇಸ್ ಒನ್ ಆಫ್ ದ ಕಾಸಸ್ ಆಫ್ ಬಿಸ್ನೆಸ್ ರಿಸ್ಕ್. ಇಂಥ ಸಂದರ್ಭದಲ್ಲೂ ಕೂಡ ವ್ಯವಹಾರದಲ್ಲಿ ಅಡೆತಡೆಗಳು ಏರುಪೇರು ಆಗುವಂಥ ಸಂದರ್ಭಗಳಿರುತ್ತೆ. ಸೊ ಇದೊಂದು ಬಿಸ್ನೆಸ್ ರಿಸ್ಕ್ ಆಗಿರುತ್ತೆ. ದೆನ್ ಅದರ್ ರಿಸ್ಕ್. ದೀಸ್ ಆರ್ ಅನ್ಫಾರ್ಸೀನ್ ಇವೆಂಟ್ಸ್ ಲೈಕ್ ಅ ಪೊಲಿಟಿಕಲ್ ಡಿಸ್ಟರ್ಬೆನ್ಸ್, mechanical failures such as bursting of a boiler, fluctuations in exchange rates, so which leads to the possibility of a business risk. ಅದಷ್ಟು ಅಲ್ಲದೆ ಕೂಡ ಕೆಲವೊಂದು ಸಲ ರಾಜಕೀಯ ಹಸ್ತಕ್ಷೇಪಗಳು ಇರಬಹುದು, ಅಥವಾ ತಾಂತ್ರಿಕವಾಗಿ ಟೆಕ್ನಾಲಜಿನ ಮೆಕ್ಯಾನಿಕಲ್ ಆಗಿ ಫೇಲ್ಯೂರ್ಸ್, ಏನಾದರೂ ಒಂದು ಎಲೆಕ್ಟ್ರಾನಿಕ್ಗೆ ಸಂಬಂಧಪಟ್ಟ ಹಾಗೆ ಮೆಕ್ಯಾನಿಕಲ್ ಆಗಿ ಇರುವಂಥದ್ದು ಫೇಲ್ಯೂರ್ ಆಗುವಂಥ ಸಂದರ್ಭಗಳು ಇರಬಹುದು.
ಹಾಗೆ ಕೆಲವೊಂದು ಸಲ ಅಲ್ಲೇ ಅವಘಡಗಳೇನಾದರೂ ಸಂಭವಿಸ್ಬೋದು ಬಿಸ್ನೆಸ್ಸಲ್ಲಿ. ಸೊ ಅಂಥ ಒಂದು ಸಂದರ್ಭದಲ್ಲೂ ಕೂಡ ಏನಾಗುತ್ತೆ, ಬಿಸ್ನೆಸ್ಸು ನಷ್ಟ ಭಯವನ್ನು ಹೊಂದಿರುವಂಥ ಸಂದರ್ಭ ಕ್ರಿಯೇಟ್ ಆಗುತ್ತೆ. ಸೊ ಕಾಸಸ್ ಆಫ್ ಬಿಸ್ನೆಸ್ ರಿಸ್ಕ್ ಆರ್ ನ್ಯಾಚುರಲ್ ಕಾಸಸ್, human causes, economic cause and other causes. So these are all causes of a business risk. I hope today topic is you will understand. If you like this video, please like, share and subscribe. Thank you for watching.